ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಸಕ್ಕರೆ ನಾಡಿನಲ್ಲಿ ಕನ್ನಡದ ನುಡಿ ಹಬ್ಬ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಜಟಾಪಟಿ ಇವತ್ತು ಜೋರಾಗಿದೆ. ನಾನ್ ವೆಜ್ ಊಟಕ್ಕಾಗಿ ಕಳೆದ ಅನೇಕ ದಿನಗಳಿಂದ ಜಟಾಪಟಿ ನಡೀತಿದ್ದನ್ನ ಗಮನಿಸಿದ್ವಿ. ಇವತ್ತು ಸಮಾರೋಪ ಸಮಾರಂಭ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದರಲ್ಲೂ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಸಂದರ್ಭದಲ್ಲೇನೆ ಹೈ ಡ್ರಾಮಾ ಸೃಷ್ಟಿ ಮಾಡಲಾಗಿದೆ. ಮೊಟ್ಟೆ, ಚಿಕನ್, ಕಬಾಬ್ ಹಂಚೋಕೆ ಮುಂದಾದ್ರು ಪ್ರಗತಿಪರರು. ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದವೇ ನಡೆದೋಯ್ತು. ಈ ವೇಳೆ ಮಾಂಸಾಹಾರವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕೊನೆಗೆ ಮುದ್ದೆ, ಮೊಟ್ಟೆ, ನಾಟಿ ಕೋಳಿ ಸಾಂಬಾರನ್ನ ವಿತರಣೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಈ ಸಮ್ಮೇಳನದಲ್ಲಿ ಬರೇ ಸಸ್ಯಾಹಾರಿಗಳಿಗಷ್ಟೇ ಊಟ ನಡೀತಿದೆ. ಈ ದೇಶದ ಬಹುಸಂಖ್ಯಾತ ಜನ ಮಾಂಸಾಹಾರಿಗಳು. ಅಂತೆಯೇ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಇರಬೇಕು. ಯಾವುದೇ ಬಗೆಯ ತಾರತಮ್ಯ ಇರಬಾರ್ದು. ಮಾಂಸಾಹಾರಿಗಳು ಮಾಂಸಾಹಾರ ತಿಂತಾರೆ, ಸಸ್ಯಾಹಾರಿಗಳು ಸಸ್ಯಾಹಾರವನ್ನು ತಿಂತಾರೆ. ಅದರಲ್ಲಿ ತಾರತಮ್ಯ ಆಗಬಾರ್ದು. ಅಂತೆಯೇ ಈ ದೇಶದ ಬಹುಸಂಸ್ಕೃತಿಯನ್ನು ಎತ್ತಿಡಿಬೇಕು. ಯಾಕಂತಂದರೆ ಸಾಹಿತ್ಯ ಸಮ್ಮೇಳನಗಳು, ಸಂಸ್ಕೃತಿ ಸಮ್ಮೇಳನಗಳು ಈ ದೇಶದ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾ ಆ ಮೂಲಕ ಜನರಲ್ಲಿ ಬದಲಾವಣೆಯನ್ನು, ಒಂದು ಜಾಗೃತಿಯನ್ನು ಉಂಟು ಮಾಡೋಂಥ ಸಮಾವೇಶಗಳಾಗಿರ್ತವೆ. ಈ ಹಿನ್ನೆಲೆ ಒಳಗಡೆ ಈ 86 ಸಮ್ಮೇಳನಗಳಲ್ಲೂ ತಾರತಮ್ಯ ನಡೆದಿದೆ. ಈ ತಾರತಮ್ಯ ಹೋಗ್ಲಾಡಿಸ್ಬೇಕಂತೇಳಿ ನೀವೇನು ಪ್ರತಿನಿಧಿಗಳು ಅಂತೇಳಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಅದರಲ್ಲಿ ಸಸ್ಯಾಹಾರ ಬೇಕಾ ಮಾಂಸಾಹಾರ ಬೇಕಾ ಅಂತಕ್ಕಂಥ ಆಪ್ಷನನ್ನು ಕೊಡಬೇಕು. ಆವಾಗ ನಿಮಗೆ ಗೊತ್ತಾಗ್ತದೆ ಸಸ್ಯಾಹಾರ ಎಷ್ಟು ಬೇಕು, ಮಾಂಸಾಹಾರ ಎಷ್ಟು ಬೇಕು ಅಂತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಕೂಡ ಈ ಆಹಾರ ತಾರತಮ್ಯವನ್ನು ತೊಡೆದಾಕಬೇಕು ಅಂತೇಳಿ ಒಂದು ವಿಶಿಷ್ಟವಾದಂಥ ಹೋರಾಟಗಳನ್ನು ಪ್ರಾರಂಭದಿಂದಲೂ ಮಾಡ್ಕೊಂಡು ಬಂದಿದ್ವಿ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳು ಒಪ್ಕೊಂಡಿದ್ರು, ನಾವು ಕೊಡ್ತೀವಿ ಅಂತೇಳಿ. ಆದರೆ ಅವರು ನಮ್ಮನ್ನು 3 ದಿನಗಳಿಂದ ಯಾಮಾರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಕಾರಣಕ್ಕೆ ಇವತ್ತು ನಮ್ಮ ಹೋರಾಟವನ್ನು ಯಶಸ್ವಿ ಕಾಣಬೇಕು. ಇನ್ನು ಮುಂದೆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಆಹಾರಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಹೋರಾಟ ಯಶಸ್ವಿಯಾಗಿದೆ ಅಂತೇಳಿ ನಾನು ಬಯಸ್ತೇನೆ. ನೀವೇನು ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಅಂದ ದಿನದಿಂದಲೂ ಕೂಡ ಮಾಂಸಾಹಾರಕ್ಕೋಸ್ಕರ ಬೇಡಿಕೆ ಇದ್ದೇ ಇತ್ತು. ಇವತ್ತು ಜಟಾಪಟಿಗೂ ಕಾರಣವಾಯಿತು. ನಂತರದಲ್ಲಿ ಕೆಲವರಿಗೆ ಮಾಂಸಾಹಾರ ವಿತರಣೆ ಮಾಡುವ ಅವಕಾಶ ಕೂಡ ಸಿಕ್ಕಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಏನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕಳೆದ 3 ದಿನದಲ್ಲೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನು ಸಸ್ಯಾಹಾರಿ ಊಟವನ್ನು ಕೂಡ 3 ದಿನದಿಂದಲೂ ಕೂಡ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟವನ್ನ ವಿತರಿಸಿಕೊಂಡು ಆಯೋಜಕರು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಕಾರ್ಯಕ್ರಮದ ಆರಂಭದ ದಿನದಿಂದಲೂ ಕೂಡ ಏನು ಪ್ರಗತಿಪರಿದ್ರು, ಅವರು ಮಾಂಸಾಹಾರವನ್ನ ಮತ್ತೆ ಬಾಡೂಟವನ್ನ ಹಾಕ್ಬೇಕು ಅಂತ ಹೇಳಿ ಅವತ್ತಿಂದಲೂ ಕೂಡ ಅವರು ಸಾಕಷ್ಟು ಚರ್ಚೆನ ಕೂಡ ಮಾಡಿದ್ರು. ಆದ್ರೆ ಇವತ್ತು ಏನು 3ನೇ ದಿನ ಆಗಿರತಕ್ಕಂಥದ್ದು, ಇವತ್ತು ಕೊನೆ ದಿನದ ಒಂದು ದಿನದಲ್ಲಿ ಮಧ್ಯಾಹ್ನ ಒಂದು ನಂತರ ಪ್ರಗತಿಪರ ಅವರು ಏನು ನಾಟಿ ಕೋಳಿ ಸಾಂಬಾರು, ಮೊಟ್ಟೆ ಹಾಗೂ ಮುದ್ದೆಯನ್ನ ವಿತರಿಸುವ ಮೂಲಕ ಒಂದು ಬಾಡೂಟವನ್ನ ವಿತರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮೊದಲ ಬಾರಿಗೆ ಅಂದ್ರೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಏನೊಂದು ವೇದಿಕೆ ಮುಂಭಾಗ ಮುಖ್ಯ ದ್ವಾರ ಇದೆ. ಆ ಒಂದು ಮುಖ್ಯ ದ್ವಾರದ ಬಳಿಯೇ ಅಲ್ಲಿ ಒಂದು ನಾವು ಊಟವನ್ನ ಹಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಗತಿಪರರು ಮುಂದಾಗ್ತಾರೆ. ಈ ಒಂದು ವೇಳೆ ಪೊಲೀಸರು ಅವರನ್ನ ಒಂದು ತಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೂ ಕೂಡ ಇವರು ಪೊಲೀಸರ ವಿರುದ್ಧವೇ ಒಂದು ವಾಗ್ವಾದ ನಡೆಸಿ ಜಟಾಪಟಿ ಕೂಡ ನಡೆಯುತ್ತೆ. ಪ್ರಗತಿಪರರು ಮತ್ತೆ ಇವರು
ಪೊಲೀಸರ ನಡುವೆ ಜಟಾಪಟಿ ಕೂಡ ನಡೀತು. ಈ ಒಂದು ವೇಳೆಯಲ್ಲಿ ಆ ಊಟವನ್ನು ಅಂದ್ರೆ ನಾಟಿ ಕೋಳಿ ಸಾಂಬಾರ್ ಆಗಿರ್ಬೋದು, ಮೊಟ್ಟೆ ಮತ್ತೆ ಮುದ್ದೆಯನ್ನ ವಶಕ್ಕೆ ಪಡೆಯುವಂತ ಕೆಲಸನೂ ಕೂಡ ಪೊಲೀಸರು ಮಾಡ್ತಾರೆ. ಆದ್ರೂ ಕೂಡ ಪ್ರಗತಿಪರರು ಅದನ್ನ ಬಿಡದೆ ಪೊಲೀಸರ ಬಳಿಗೆ ಕಿತ್ತುಕೊಂಡು ಹೋಗಿ ಜನರಿಗೆ ಊಟವನ್ನ ಹಂಚುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದರಿಂದ ಈಗ ಸಾಕಷ್ಟು ಪರ ಮತ್ತು ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಸ್ಮಿತಾ. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಸಕ್ಕರೆ ನಾಡಿನಲ್ಲಿ ಕನ್ನಡದ ನುಡಿ ಹಬ್ಬ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಜಟಾಪಟಿ ಇವತ್ತು ಜೋರಾಗಿದೆ. ನಾನ್ ವೆಜ್ ಊಟಕ್ಕಾಗಿ ಕಳೆದ ಅನೇಕ ದಿನಗಳಿಂದ ಜಟಾಪಟಿ ನಡೀತಿದ್ದನ್ನ ಗಮನಿಸಿದ್ವಿ. ಇವತ್ತು ಸಮಾರೋಪ ಸಮಾರಂಭ ಕನ್ನಡ ಸಾಹಿತ್ಯ ಸಮ್ಮೇಳನ, ಇದರಲ್ಲೂ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಸಂದರ್ಭದಲ್ಲೇನೆ ಹೈ ಡ್ರಾಮಾ ಸೃಷ್ಟಿ ಮಾಡಲಾಗಿದೆ. ಮೊಟ್ಟೆ, ಚಿಕನ್, ಕಬಾಬ್ ಹಂಚೋಕೆ ಮುಂದಾದ್ರು ಪ್ರಗತಿಪರರು. ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದವೇ ನಡೆದೋಯ್ತು. ಈ ವೇಳೆ ಮಾಂಸಾಹಾರವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕೊನೆಗೆ ಮುದ್ದೆ, ಮೊಟ್ಟೆ, ನಾಟಿ ಕೋಳಿ ಸಾಂಬಾರನ್ನ ವಿತರಣೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಈ ಸಮ್ಮೇಳನದಲ್ಲಿ ಬರೇ ಸಸ್ಯಾಹಾರಿಗಳಿಗಷ್ಟೇ ಊಟ ನಡೀತಿದೆ. ಈ ದೇಶದ ಬಹುಸಂಖ್ಯಾತ ಜನ ಮಾಂಸಾಹಾರಿಗಳು. ಅಂತೆಯೇ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಇರಬೇಕು. ಯಾವುದೇ ಬಗೆಯ ತಾರತಮ್ಯ ಇರಬಾರ್ದು. ಮಾಂಸಾಹಾರಿಗಳು ಮಾಂಸಾಹಾರ ತಿಂತಾರೆ, ಸಸ್ಯಾಹಾರಿಗಳು ಸಸ್ಯಾಹಾರವನ್ನು ತಿಂತಾರೆ. ಅದರಲ್ಲಿ ತಾರತಮ್ಯ ಆಗಬಾರ್ದು. ಅಂತೆಯೇ ಈ ದೇಶದ ಬಹುಸಂಸ್ಕೃತಿಯನ್ನು ಎತ್ತಿಡಿಬೇಕು. ಯಾಕಂತಂದರೆ ಸಾಹಿತ್ಯ ಸಮ್ಮೇಳನಗಳು, ಸಂಸ್ಕೃತಿ ಸಮ್ಮೇಳನಗಳು ಈ ದೇಶದ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾ ಆ ಮೂಲಕ ಜನರಲ್ಲಿ ಬದಲಾವಣೆಯನ್ನು, ಒಂದು ಜಾಗೃತಿಯನ್ನು ಉಂಟು ಮಾಡೋಂಥ ಸಮಾವೇಶಗಳಾಗಿರ್ತವೆ. ಈ ಹಿನ್ನೆಲೆ ಒಳಗಡೆ ಈ 86 ಸಮ್ಮೇಳನಗಳಲ್ಲೂ ತಾರತಮ್ಯ ನಡೆದಿದೆ. ಈ ತಾರತಮ್ಯ ಹೋಗ್ಲಾಡಿಸ್ಬೇಕಂತೇಳಿ ನೀವೇನು ಪ್ರತಿನಿಧಿಗಳು ಅಂತೇಳಿ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಅದರಲ್ಲಿ ಸಸ್ಯಾಹಾರ ಬೇಕಾ ಮಾಂಸಾಹಾರ ಬೇಕಾ ಅಂತಕ್ಕಂಥ ಆಪ್ಷನನ್ನು ಕೊಡಬೇಕು. ಆವಾಗ ನಿಮಗೆ ಗೊತ್ತಾಗ್ತದೆ ಸಸ್ಯಾಹಾರ ಎಷ್ಟು ಬೇಕು, ಮಾಂಸಾಹಾರ ಎಷ್ಟು ಬೇಕು ಅಂತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಕೂಡ ಈ ಆಹಾರ ತಾರತಮ್ಯವನ್ನು ತೊಡೆದಾಕಬೇಕು ಅಂತೇಳಿ ಒಂದು ವಿಶಿಷ್ಟವಾದಂಥ ಹೋರಾಟಗಳನ್ನು ಪ್ರಾರಂಭದಿಂದಲೂ ಮಾಡ್ಕೊಂಡು ಬಂದಿದ್ವಿ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳು ಒಪ್ಕೊಂಡಿದ್ರು, ನಾವು ಕೊಡ್ತೀವಿ ಅಂತೇಳಿ. ಆದರೆ ಅವರು ನಮ್ಮನ್ನು 3 ದಿನಗಳಿಂದ ಯಾಮಾರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆ ಕಾರಣಕ್ಕೆ ಇವತ್ತು ನಮ್ಮ ಹೋರಾಟವನ್ನು ಯಶಸ್ವಿ ಕಾಣಬೇಕು. ಇನ್ನು ಮುಂದೆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಆಹಾರಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಹೋರಾಟ ಯಶಸ್ವಿಯಾಗಿದೆ ಅಂತೇಳಿ ನಾನು ಬಯಸ್ತೇನೆ. ನೀವೇನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಅಂದ ದಿನದಿಂದಲೂ ಕೂಡ ಮಾಂಸಾಹಾರಕ್ಕೋಸ್ಕರ ಬೇಡಿಕೆ ಇದ್ದೇ ಇತ್ತು. ಇವತ್ತು ಜಟಾಪಟಿಗೂ ಕಾರಣವಾಯಿತು. ನಂತರದಲ್ಲಿ ಕೆಲವರಿಗೆ ಮಾಂಸಾಹಾರ ವಿತರಣೆ ಮಾಡುವ ಅವಕಾಶ ಕೂಡ ಸಿಕ್ಕಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಹೌದು ಸ್ಮಿತಾ, ಏನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕಳೆದ 3 ದಿನದಲ್ಲೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನು ಸಸ್ಯಾಹಾರಿ ಊಟವನ್ನ ಕೂಡ 3 ದಿನದಿಂದಲೂ ಕೂಡ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟವನ್ನ ವಿತರಿಸಿಕೊಂಡು ಆಯೋಜಕರು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಕಾರ್ಯಕ್ರಮದ ಆರಂಭದ ದಿನದಿಂದಲೂ ಕೂಡ ಏನು ಪ್ರಗತಿಪರಿದ್ರು, ಅವರು ಮಾಂಸಾಹಾರವನ್ನ ಮತ್ತೆ ಬಾಡೂಟವನ್ನ ಹಾಕ್ಬೇಕು ಅಂತ ಹೇಳಿ ಅವತ್ತಿಂದಲೂ ಕೂಡ ಅವರು ಸಾಕಷ್ಟು ಚರ್ಚೆನ ಕೂಡ ಮಾಡಿದ್ರು. ಆದ್ರೆ ಇವತ್ತು ಏನು 3ನೇ ದಿನ ಆಗಿರತಕ್ಕಂಥದ್ದು, ಇವತ್ತು ಕೊನೆ ದಿನ
ಮಧ್ಯಾಹ್ನದ ಒಂದು ಇಲ್ಲಿ ಮಧ್ಯಾಹ್ನ ಒಂದು ನಂತರ ಪ್ರಗತಿಪರ ಅವರು ಏನು ನಾಟಿ ಕೋಳಿ ಸಾಂಬಾರು, ಮೊಟ್ಟೆ ಹಾಗೂ ಮುದ್ದೆಯನ್ನ ವಿತರಿಸುವ ಮೂಲಕ ಒಂದು ಬಾಡೂಟವನ್ನ ವಿತರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮೊದಲ ಬಾರಿಗೆ ಅಂದ್ರೆ ನಾವು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಏನೊಂದು ವೇದಿಕೆ ಮುಂಭಾಗ ಮುಖ್ಯ ದ್ವಾರ ಇದೆ, ಆ ಒಂದು ಮುಖ್ಯ ದ್ವಾರದ ಬಳಿಯೇ ಅಲ್ಲಿ ಒಂದು ನಾವು ಊಟವನ್ನ ಹಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಗತಿಪರ ಮುಂದಾಗ್ತಾರೆ. ಈ ಒಂದು ವೇಳೆ ಪೊಲೀಸರು ಅವರನ್ನ ಒಂದು ತಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೂ ಕೂಡ ಇವರು ಪೊಲೀಸರ ವಿರುದ್ಧವೇ ಒಂದು ವಾಗ್ವಾದ ನಡೆಸಿ ಜಟಾಪಟಿ ಕೂಡ ನಡೆಯುತ್ತೆ. ಪ್ರಗತಿಪರ ಮತ್ತೆ ಇವರು ಪೊಲೀಸರ ನಡುವೆ ಜಟಾಪಟಿ ಕೂಡ ನಡೆಯುತ್ತೆ. ಈ ಒಂದು ವೇಳೆಯಲ್ಲಿ ಆ ಊಟವನ್ನು ಅಂದ್ರೆ ನಾಟಿ ಕೋಳಿ ಸಾಂಬಾರ ಇರ್ಬೋದು, ಮೊಟ್ಟೆ ಮತ್ತೆ ಮುದ್ದೆಯನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಆದ್ರೂ ಕೂಡ ಪ್ರಗತಿಪರರು ಅದನ್ನ ಬಿಡದೆ ಪೊಲೀಸರ ಬಳಿಗೆ ಕಿತ್ತುಕೊಂಡು ಹೋಗಿ ಜನರಿಗೆ ಊಟವನ್ನ ಹಂಚುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದರಿಂದ ಈಗ ಸಾಕಷ್ಟು ಪರ ಮತ್ತು ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಸ್ಮಿತಾ. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಡೈರೆಕ್ಟ್